ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಹನಿ ಇಬ್ಬರು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ಇವತ್ತು ಹನಿಗೆ ಫಸ್ಟ್ ವ್ಯಾಕ್ಸಿನೇಷನ್ ಇದೆ. ಸ್ವಲ್ಪ ನನಗೆ ನರ್ವಸ್ನೆಸ್ ಇದೆ, ಯಾವ ಥರ ರಿಯಾಕ್ಟ್ ಮಾಡ್ತಾಳೋ ಅಂತ ಹೇಳಿಬಿಟ್ಟು. ಸೊ ಅದಕ್ಕೂ ಮುಂಚೆ ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಹಾಗೆ ಈ ರೂಮಲ್ಲಿ ಎಷ್ಟು ಚೆನ್ನಾಗಿ ಬೆಳಕಿದೆ ಗೊತ್ತಾ, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಆ್ಯಂಡ್ ಈ ರೂಮ್ ಅಂತ ಅಲ್ಲ, ಈ ಮನೆಯಲ್ಲೇ ತುಂಬ ಚೆನ್ನಾಗಿ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಮನೇಲಿ ಗಾಳಿ ಬೆಳಕು ಇದ್ದರೆ ಮನಸ್ಸಿಗೂ ನೆಮ್ಮದಿ, ಮನೆಗೂ ನೆಮ್ಮದಿ ಅಂತ ಹೇಳ್ತಾರಲ್ವ, ಅದಂತೂ ನಿಜಕ್ಕೂ 100% ನಿಜ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಒಂಥರ ಎದ್ದಿದ ತಕ್ಷಣ ಗುಡ್ ವೈಬ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಒಂಥರ ಬೆಳಕಿದ್ರೆ, ಇಲ್ಲ ಕತ್ಲೆ ಇದ್ದರೆ ಒಂಥರ ಮೂಡ್ ಆಫ್ ಆಗಿಬಿಡುತ್ತೆ. ಸೊ ಇದು ಎಕ್ಸ್ಪೀರಿಯನ್ಸ್ ನನಗಂತೂ ಆಗಿದೆ. ನಿಮಗೂ ಕೂಡ ಆಗಿದೆಯಾ? ಹಾಗೆ ಹನಿಗೆ ಬಂದುಬಿಟ್ಟು ಸ್ನಾನನ ನಾನೇ ಮಾಡಿಸ್ತೀನಿ. ಸ್ಟಾರ್ಟಿಂಗ್ ಒಂದು 15 ಡೇಸ್ ನಮ್ಮ ದೊಡ್ಡಮ್ಮ ಬರ್ತಾಯಿದ್ರು. ಸೊ ಅದಾದಮೇಲೆ ಅವರು ಕೂಡ ಬ್ಯುಸಿ ಆಗ್ತಿದ್ರು. ಅದಕ್ಕಾಗಿ ನಾನೇ ಸ್ನಾನ ಮಾಡಿಸ್ತೀನಿ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಆ್ಯಂಡ್ ತುಂಬ ಜನ ಯಾವ ಹಾಸ್ಪಿಟಲ್ ಅಂತ ಕೇಳ್ತಿದ್ರಿ. ಆದರ್ಶ ಹಾಸ್ಪಿಟಲ್ ಹನುಮಂತಪುರದಲ್ಲಿದೆ, ಓಕೆನಾ, ತುಮಕೂರಲ್ಲಿ ತೋರಿಸ್ತಾ ಇದ್ದಿದ್ದು ನಾನು. ಆ್ಯಂಡ್ ಬ್ರೆಸ್ಟ್ ಫೈನ್ ಬರ್ತಾಯಿದೆ ನಮಗೆ, ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಏನು ಅಂತ ಕೇಳ್ತಿದ್ರಿ. ನೋಡಿ, ಕೆಲವ್ರಿಗೆ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಬರುತ್ತೆ ಕೆಲವ್ರಿಗೆ, ಇಲ್ಲ ಅಂತಲ್ಲ, ಬಟ್ ನನಗೇನು ಬಂದಿರಲಿಲ್ಲ. ಹಾಗೆ ನಾನು ಬೆಡ್ ಮೇಲೆ ಏನಕ್ಕೆ ಬ್ಯಾಸ್ಕೆಟ್ ಇಟ್ಕೊಂಡಿದ್ದೀನಿ ಅಂದರೆ, ಜಾಸ್ತಿ ಬಟ್ಟೆಯನ್ನು ಇಟ್ಕೊಳ್ಳಲ್ಲ ನಾನು. ಒಂದು 15-20 ಜೊತೆ ಇಟ್ಟಿರ್ತೀನಿ ಅಷ್ಟೇ ಆ ಬ್ಯಾಸ್ಕೆಟಲ್ಲಿ. ಸೊ ಹಾಗಾಗಿ ಇನ್ನು ಹಳೇದು ಆಗ್ತಾ ಏನು ಮಾಡ್ತೀನಿ, ಯೂಸ್ ಮಾಡ್ತೀನಿ. ಅದು ಹಳೇದಾದಮೇಲೆ ಮತ್ತೆ ನಾನು ಯಾರಿಗಾದ್ರೂ ಕೊಟ್ಬಿಡ್ತೀನಿ ಅದನ್ನು, ಇಲ್ಲ ಅಂದರೆ ಹಾಗೆ ಎತ್ತಿಟ್ಬಿಡ್ತೀನಿ, ಅವಳ ನೆನಪಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಬಾಕ್ಸಲ್ಲಿ ಮೆಡಿಸನ್ಸ್, ಸೊ ಈ ಥರ ಇಟ್ಟಿರ್ತೀನಿ. ಅದಕ್ಕಾಗಿ ಬೆಡ್ ಮೇಲೆ ಇಟ್ಕೊಂಡಿರ್ತೀನಿ. ತಕ್ಷಣ ಎಲ್ಲರೂ ಕೂಡ ಈ ಬಾಣಂತನದಲ್ಲಿ ಕಾಫಿ ಕುಡಿದ್ರೆ ನಾನು ಮಾತ್ರ ಟೀನೇ ಕುಡಿಯೋದು. ಕಾಫಿ ಕುಡಿದಿದ್ದೀನಿ ಅಂತ ಅಂದರೆ ನಂಗೆ ಹೆವಿ ಹೀಟ್ ಆಗುತ್ತೆ. ಅದನ್ನು ಕೂಡ ಟ್ರೈ ಮಾಡಿದೆ. ನಮ್ಮ ಅಕ್ಕ ಬಿಡಲಿಲ್ಲ, ಇಲ್ಲ ಕಾಫಿ ಕುಡಿಬೇಕು ಅಂತ ಹೇಳಿದ್ಲು. ಬಟ್ ಟ್ರೈ ಮಾಡಿದೆ. ಅದಾದಮೇಲೆ 2 ಡೇಸ್ ಒನ್ ಟೈಮ್ ಟೀ ಕುಡಿದು 2 ಡೇಸ್ ಅನುಭವಿಸಿದ್ದೀನಿ. ಸೊ ಅದಕ್ಕಾಗಿ ನಾನು ಟೀನೇ ಕುಡಿಯೋದು. ಟೀ ಮತ್ತು ಹಾಲು ಎರಡರಲ್ಲಿ ಒಂದು ಕುಡಿತೀನಿ. ಆದರೆ ಹಾಲು ನಾನು ಡೇ ಟೈಮೆಲ್ಲ ಕುಡಿಯೋಲ್ಲ. ನನಗೆ ಮಿಡ್ನೈಟ್ ಹಚ್ವಾದಾಗ ನಾನು ಹಾಲನ್ನ ಕುಡಿತೀನಿ. ಸೊ ಅಪ್ಪಾಜಿ ಆಲ್ರೆಡಿ ಕರ್ಕೊಂಡು ಬಂದುಬಿಟ್ಟಿದ್ದಾರೆ, ಮನೆಗೆ ಕರ್ಕೊಂಡು ಬಂದಿದ್ದಾರೆ ನರ್ಸ್ನ. ನಾವು ಹಾಸ್ಪಿಟಲ್ಗೇನು ಹೋಗಲಿಲ್ಲ. ಸೊ ಅದಕ್ಕೂ ಮುಂಚೆ ಅವರು ಸ್ನಾನ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಯಾಕೆಂದರೆ ಆಮೇಲೆ ಸ್ನಾನ ಮಾಡ್ಸೋಕ್ಕಾಗಲ್ಲ, ಪೇಯ್ನ್ ಇರುತ್ತೆ ಕಾಲು, ಜೊತೆಲಿ ಅವ್ರಿಗೆ ಜ್ವರ ಬೇರೆ ಬಂದುಬಿಡುತ್ತೆ. ಸೊ ಸ್ನಾನ ಮಾಡಿಸ್ಬಿಡಿ, ಫಸ್ಟ್ನೇ ಸ್ನಾನ ಮಾಡಿಸಿ ಅಂದಿದ್ದಕ್ಕೆ ನಾನು ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋದೆ. ಹಾಗೆ ನಿಮಗೆ ಒಂದು ವಿಷಯ ಕ್ಲಾರಿಟಿ ಮಾಡಬೇಕಿತ್ತು. ಎಲ್ಲರೂ ಅಂದರೆ ಬೇರೆ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಅಚ್ಚು ನನ್ನ ಸ್ವಂತ ಮಗ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಆ್ಯಕ್ಚುಲಿ ಮಗನೇ ಹೌದು, ನನ್ನ ಅಕ್ಕ ಮಗ ಅವನು. ಸೊ ಎಲ್ಲರೂ ಕೂಡ ಅದೇ ಥರ ಕೇಳ್ತಾಯಿದ್ರು, ಈ ಸೆಕೆಂಡ್ ಬೇಬಿನ ಹನಿ ಅಂತ ಹೇಳಿಬಿಟ್ಟು. ಇಲ್ಲ, ನಂಗೆ ಹನಿನೇ ಫಸ್ಟ್ ಬೇಬಿ. ಅಚ್ಚು ಬಂದುಬಿಟ್ಟು ನನ್ನ ಅಕ್ಕ ಮಗ. ಬಟ್ ಆದರೂ ನನಗೂ ಕೂಡ ಮಗನೇ ಆಗಬೇಕಲ್ವ. ಸೊ ನನ್ನ ಮಗ ಹೌದು, ಅವನು ದೊಡ್ಡ ಮಗ, ಇವಳು ಮಗಳು. ಸೊ ಬಟ್ ಎಲ್ರಿಗೂ ಕ್ಲಾರಿಫೈ ಮಾಡಬೇಕಿತ್ತು. ಆಲ್ಮೋಸ್ಟ್ ನನಗೆ ಬೇರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ನಾನು ಜಾಸ್ತಿ ನನಗೆ ಮಕ್ಕಳಂದರೆ ತುಂಬ ಇಷ್ಟ. ಸೊ ಫೋಟೋಸ್ನೆಲ್ಲ ಶೇರ್ ಮಾಡ್ಕೊತಿರ್ತೀನಲ್ವ, ಎಲ್ಲರೂ ಕೂಡ ಅದೇ ಥರ ಕೇಳ್ತಾಯಿದ್ರು. ಮೊನ್ನೆ ಕೂಡ ನನಗೆ ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿದರು, ಸೆಕೆಂಡ್ ಪಾಪುನ ನಿಮಗೆ ಅಂತ ಹೇಳಿ. ಇಲ್ಲ, ನನಗೆ ಫಸ್ಟ್ ಬೇಬಿನೇ ಹನಿ. ಫ್ರೆಂಡ್ಸ್, ನೀವು ನಂಬೋದಿಲ್ಲ, ಈ ವಿಡಿಯೋಗೆ ನಾನು ವಾಯ್ಸ್ ಕೊಡೋದಕ್ಕೆ 2 ಡೇಸಿಂದ ಟ್ರೈ ಮಾಡ್ತಾಯಿದ್ದೀನಿ. ಎಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾಳೆ ಗೊತ್ತಾ ಹನಿ ಅಂತಲೂ. ಸೊ ಹಾಗೆ ನನಗೆ ತುಂಬಾ ಎಮೋಷನ್ ಫೀಲ್ ಆಯಿತು. ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರ ಜೀವನದಲ್ಲೂ ತಂದೆ ತಾಯಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಲ್ವಾ. ಸೊ ನನಗಂತೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಪ್ಪ ಅಮ್ಮ ಇಬ್ಬರೂ ಅಷ್ಟೇನೆ. ಅಮ್ಮಂಗೆ ಈಕ್ವಲ್ ಆಗಿ ಅಪ್ಪಾಜಿ ಕೂಡ ಇದ್ದಾರೆ. ಸೊ ಪ್ರತಿಯೊಂದರಲ್ಲೂ ನನಗೆ ಹೆಲ್ಪ್ ಮಾಡ್ತಾರೆ. ಸೊ ಹನಿನ ನೋಡ್ಕೋತಾರೆ. ನಾನೇನಾದರೂ ಊಟ ಮಾಡಿಲ್ಲ ಅಂತ ಅಂದರೆ, ಊಟ ಮಾಡೋಗು ಫಸ್ಟ್ ನೀನು ಅಂತ ಹೇಳಿ ಅವಳನ್ನ ನೋಡ್ಕೋತಾರೆ. ಸೊ ಅಮ್ಮ ಯಾವ ಥರ ನೋಡ್ಕೋತಾರೋ ಅಪ್ಪಾಜಿ ಕೂಡ ಫ್ರೀ ಇದ್ದಾಗ ಅದೇ ಥರ ಕೇರ್ ಮಾಡ್ತಾರೆ. ಸೊ ನಮಗೆ ಅಂದರೆ ನಮಗೆ ಪಾಪು ಆಗದೆ ಇದ್ದಾಗ, ಸೊ ನಾವು ಸಿಂಗಲ್ ಆಗಿದ್ದಾಗ ಅವ್ರ ವ್ಯಾಲ್ಯೂಸ್ ಗೊತ್ತಾಗೋದಿಲ್ಲ. ಅವ್ರು ನಮ್ಮನ್ನು ಪ್ರೀತಿ ಮಾಡೋದು, ಕೇರ್ ಮಾಡೋದನ್ನು ನಾವು ಒಂಥರ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸೊ ನಿಜ ಅಲ್ವಾ? ನಾನಂತೂ ಹಾಗೆ ಮಾಡಿದ್ದೀನಿ ಕೂಡ. ಸೊ ನೀವು ಕೂಡ ಯಾರಾದರೂ ಅದೇ ಥರ ಮಾಡಿರ್ಬೋದು ಅಂತ ಅನ್ಕೋತೀನಿ. ಬಟ್ ನಾವು ಪೇರೆಂಟ್ ಆದಾಗ ಆ ಒಂದು ಫೀಲ್ ಗೊತ್ತಾಗುತ್ತೆ. ಅವ್ರು ನಮ್ಮನ್ನು ಏನು ಕೇರ್ ಮಾಡ್ತಾಯಿದ್ರು, ಯಾಕೆ ಸ್ಟ್ರಿಕ್ಟ್ ಮಾಡ್ತಾಯಿದ್ರು. ಸೊ ಇದೆಲ್ಲದು ನಮಗೆ ಆವಾಗ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೂ ಕೂಡ ಅಷ್ಟೇನೆ. ಆ್ಯಂಡ್ ಸೊ ಅವರಿಗೆ ಯಾವಾಗಲೂ ಕೂಡ ನಾನು ಥ್ಯಾಂಕ್ಸ್ಫುಲ್ ಆಗೇ ಇರ್ತೀನಿ.
ಆ್ಯಂಡ್ ಏನು ಹೇಳೋದು, ತಂದೆ ತಾಯಿ ಅಂದರೆ ಅವರ ಪ್ಲೇಸ್ನ ಯಾರ ಕೈಲೂ ಕೂಡ ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಸೊ ಹನಿಗೆ ಸ್ನಾನ ಮುಗಿಸ್ಕೊಂಡು ಬಂದೆ. ಆಲ್ರೆಡಿ ನರ್ಸ್ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಧ್ಯದಲ್ಲಿ ಹನಿದು ವಾಯ್ಸ್ ಕೂಡ ಕೇಳಿಸುತ್ತೆ. ಸೊ ಅವಳಿಗೆ ಇವತ್ತು ಪೌಡರ್ ಕ್ರೀಮ್ ಏನೂ ಆಗ್ತಾಯಿಲ್ಲ. ಅವಳಿಗೆ ಪೌಡರ್ ಕ್ರೀಮ್ ಎಲ್ಲ ಹಾಕಬೇಕು ಅಂತಂದರೆ ನಂಗೆ 1/2 hour ಟೈಮ್ ಅಂತೂ ಬೇಕೇ ಬೇಕು, ಅಷ್ಟು ಅಳ್ತಾ ಇರ್ತಾಳೆ. ಸೊ ಅವಳನ್ನ ಸುಧಾರಿಸ್ಕೊಂಡು ಹಾಕೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕಾಗಿ ಜಸ್ಟು ಬಟ್ಟೆ ಮಾತ್ರ ಹಾಕ್ಬಿಟ್ಟು ಡೈಪರ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ತುಂಬ ಅಳ್ತಾ ಇದ್ಲು. ನನಗಂತೂ ನಿಜವಾಗ್ಲೂ ವ್ಯಾಕ್ಸಿನೇಷನ್ ಹೇಳಬೇಕು ಅಂದರೆ ಹನಿಗೆ ಹಾಕಿಸ್ತದೇನ ಇಲ್ಲ ಅಪ್ಪ ಅಮ್ಮ ಹಾಕಿಸ್ಕೊತಿದ್ದಾರೋ ಒಂದು ಗೊತ್ತಾಗಲಿಲ್ಲ. ಅಷ್ಟು ಭಯ ಪಡ್ತಾಯಿದ್ರು ಅವರು. ಅಪ್ಪಾಜಿ ಅಂತೂ ಟ್ರಸ್ಟ್ ಮೀ ಹೇಳ್ತೀನಿ, ಸೈಡಿಗೆ ತಿರ್ಕೊಂಡು ಕೂತ್ಬಿಟ್ಟಿದ್ರು. ಅವಳು ಅಳೋದನ್ನು ಕೇಳಿಸ್ಕೊಳ್ಳೋಕ್ಕಾಗ್ದು ಅವ್ರು ಹೊರಗೆ ಹೋಗೋದು, ಒಳಗೆ ಬಂದ್ಬಿಟ್ಟು ಸೈಡಿಗೆ ಕೂತ್ಕೊಳ್ಳೋದು. ಸೊ ಈ ಥರ ಎಲ್ಲ ಮಾಡ್ತಾಯಿದ್ರು. ಹೇಳಬೇಕಂತ ಅಂದರೆ ನಾನು ನರ್ವಸ್ನೆಸ್ ಆಗಬೇಕು, ನನಗೆ ಭಯ ಇರಬೇಕು, ನಾನು ಅಳಬೇಕು. ಬಟ್ ಅಲ್ಲಿ ನಾನೇ ಕೇರ್ ಮಾಡೋ ಹಾಗಾಯಿತು, ಅವಳಿಗೆ ನಾನೇ ಇಂಜೆಕ್ಷನ್ ಮಾಡಿಸೋ ಹಾಗಾಯಿತು. ಅಪ್ಪ ಅಮ್ಮ ಇಬ್ಬರು ಕೂಡ ಅಷ್ಟೇ ಭಯ ಪಡ್ತಾಯಿದ್ರು. ಸೊ ಅದಕ್ಕೆ ನಾನೇ ಧೈರ್ಯ ಮಾಡಿಬಿಟ್ಟು ಅವಳಿಗೆ ಇಂಜೆಕ್ಷನ್ ಮಾಡಿಸ್ತಿದ್ದೆ. ಅಮ್ಮ ಆ್ಯಕ್ಚುಲಿ ಅವತ್ತು ಹರಿ ಕೂಡ ಬರೋದಕ್ಕಾಗಲಿಲ್ಲ. ಅವ್ನು ನೈಟ್ ಬಂದ. ನಾವು ಇಂಜೆಕ್ಷನ್ ಹಾಕ್ಸಿದ್ಮೇಲೆ ನೈಟ್ ಬಂದ. ನನಗಂತೂ ಒಂದು ಸಿಕ್ಕಾಪಟ್ಟೆ ನೆನಪಾಗ್ತಿದೆ. ಯಾಕಂದರೆ ತುಂಬ ಅಳು ಬರ್ತಾಯಿತ್ತು ನನಗೆ. ಹನಿ ಅಳ್ತಿದ್ದನ್ನು ನಾವು ನೋಡಿದ್ರೆ ನನಗಂತೂ ತಡ್ಕೊಳಕ್ಕಾಗಲಿಲ್ಲ, ಅಷ್ಟು ಅಳು ಬರ್ತಿತ್ತು. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ. ಎಲ್ಲ ಒಂದು ಸಿಚುವೇಶನ್ಸ್ನು ನಾವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಅದೇ ಥರ ನಾನು ಮಾಡಿದೆ. ಬಟ್ ಆದರೂ ತುಂಬ ಬೇಜಾರಾಯಿತು. ಸೊ ನನಗೆ ಅವಳು ಅಳ್ತಿದ್ದು ನೋಡಿ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಅದಕ್ಕಾಗಿ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಅವಳಿಗೆಲ್ಲ ಹುಷಾರಾದಮೇಲೆ ಫೀವರ್ ಎಲ್ಲ ಬರುತ್ತೆ ಅಂತ ಹೇಳಿದ್ರು. ಸೊ ಕಮ್ಮಿ ಆದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಿಮಗೂ ಕೂಡ ಅರ್ಥ ಆಗುತ್ತೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಹಾಗೆ 1.5 ತಿಂಗಳು ಇಂಜೆಕ್ಷನ್ ಹೇಗೋ ಹಾಕಿಸ್ಬಿಟ್ಟೆ ಧೈರ್ಯ ಮಾಡಿ. ಬಟ್ ಅವಳು ಅಳ್ತಿರೋದು ನೋಡಿದ್ರೆ ನಂಗೆ ನಿಜವಾಗ್ಲೂ ನೆಕ್ಸ್ಟ್ ನಾನು ಅವಳಿಗೆ ಇಂಜೆಕ್ಷನ್ ಹಾಕ್ಸೋ ಧೈರ್ಯನೂ ಮಾಡ್ತೀನೋ ಇಲ್ವೋ ಅನ್ನಿಸ್ತಿದೆ. ಅಷ್ಟು ಅಳ್ತಾ ಇದ್ಲು ಪಾಪ. ನೆಕ್ಸ್ಟ್ ಅಂತೂ ಹರಿ ಇರಲೇಬೇಕು ಕಂಪಲ್ಸರಿ, ಇಲ್ಲಾಂದರೆ ನನಗಂತೂ ಆಗೋದಿಲ್ಲ. ನನಗೆ ಅವಳು ಬರ್ತಾಯಿತ್ತು ಅವಳನ್ನ ನೋಡಿಬಿಟ್ಟು. ಹಾಗೆ ಕಾರ್ಡಲ್ಲೆಲ್ಲ ಫಿಲ್ ಮಾಡಿಕೊಡ್ತಾ ಇದ್ದಾರೆ ಅವರು. ಕಾರ್ಡ್ ಕೊಟ್ಟಿರ್ತಾರಲ್ವ ನಮಗೆ ಮುಂಚೆನೇ, ಯಾವ ಮಂತಿಗೆ ಯಾವ ಇಂಜೆಕ್ಷನ್ ಹಾಕಿಸ್ಬೇಕು ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಫಿಲ್ ಮಾಡಿಕೊಟ್ರು. ಹಾಗೆ ನನಗೆ ವಾಯ್ಸ್ ಕೊಡಬೇಕಾದ್ರೇ ತುಂಬ ಅಳು ಬಂದಂಗೆ ಆಗ್ತಿದೆ, ಅವಳು ಅಳೋದು ಕೇಳಿಸ್ಕೊತಾ ಇದ್ದರೆ. ಸೊ ವಿಡಿಯೋನ ನಾನು ಇವತ್ತು ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೇ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ವ್ಯಾಕ್ಸಿನೇಷನ್ ಆಗಿ 2 days ಆದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕೆಂದರೆ ಹನಿದು ತುಂಬಾ ಹಠ ಆಗಿಬಿಟ್ಟಿತ್ತು, ತುಂಬ ಅಳ್ತಿದ್ಲು. ಸೊ 2 days ಅವಳನ್ನ ಸುಧಾರಿಸೋ ಅಷ್ಟರಲ್ಲಿ ಸಾಕಾಗೋಯ್ತು. ಸೊ ಇನ್ನೂ ಕೂಡ ಟಿಫನ್ ಕೂಡ ಆಗಿಲ್ಲ ನಂದು. ಯಾಕೆಂದರೆ ಅವಳು ಮಲ್ಕೊಂಬಿಟ್ಟಿದ್ದಾಳೆ. ಸೊ ಮಲ್ಕೊಂಡಾಗ ವೀಡಿಯೋ ಮಾಡಿಬಿಟ್ರೆ ಸಮಾಧಾನ. ಆಮೇಲೆ ಎದ್ಮೇಲೆ ಅಮ್ಮ ಎತ್ಕೋತಾರೆ, ನಾನು ತಿನ್ಕೊಂಡ್ಬಿಡ್ತೀನಿ. ಹಾಗೆ ಅವಳಿಗೆ ತೊಡೆ ತುಂಬ ಊದ್ಕೊಂಡ್ಬಿಟ್ಟಿತ್ತು, ಸೈಜು ಸ್ವಲ್ಪ ದಪ್ಪ ಆಗಿಬಿಟ್ಟಿತ್ತು. ಎಡಗಡೆದು ಪೇಯ್ನ್ ಆಗುತ್ತೆ ಅಂತ ಹೇಳಿದರು. ಪಾಪ 3 ಇಂಜೆಕ್ಷನ್ ಮಾಡಿದ್ರು. ನನಗಂತೂ ಅಳುನೇ ಬಂದುಬಿಟ್ಟು ಸಿಕ್ಕಾಪಟ್ಟೆ ಅಳು ಬಂದಂಗೆ ಆಗಿಬಿಡ್ತು ನನಗೆ. ಬಟ್ ಆದರೂ ಕಂಟ್ರೋಲ್ ಮಾಡಿಕೊಂಡೆ. ಆದರೂ ಪಾಪ ಅಲ್ವಾ, ಚಿಕ್ಕ ಪಾಪು. ನಮಗೆ ಒಂದು ಇಂಜೆಕ್ಷನ್ ಮಾಡಿಸ್ಕೊಬೇಕಾದ್ರೆ ಎಷ್ಟು ಪೇನ್ ಆಗುತ್ತೆ. ಅವಳಿಗೆ 3 ಇಂಜೆಕ್ಷನ್ ಮಾಡಿದ್ರಲ್ಲ. ಸೊ ನನಗೆ ಏನೋ ಒಂಥರ ಅವಳು ಅಳೋದನ್ನ ನೋಡಿಬಿಟ್ಟು ಥರ ನನಗೆ ಅಳು ಬಂದಂಗೆ ಆಗ್ತಾಯಿತ್ತು. ಆದರೂ 2 ದಿನ ತುಂಬ ಕಷ್ಟ ಆಯಿತು ಸುಧಾರಿಸೋ ಅಷ್ಟರಲ್ಲಿ. ತುಂಬ ಹಠ ಮಾಡ್ತಿದ್ಲು, ಅಳ್ತಿದ್ಲು, ಜ್ವರ ಬೇರೆ ಬಂದಿತ್ತು. ಬಟ್ ಅವಳಿಗೆ ವ್ಯಾಕ್ಸಿನೇಷನ್ ದಿನ ಜ್ವರ ಬರಲಿಲ್ಲ, ಹಾಕ್ಸಿದ ದಿನ ಬರಲಿಲ್ಲ, ನೆಕ್ಸ್ಟ್ ಡೇ ಜ್ವರ ಬಂತು. ಸೊ 2 ದಿನವೂ ಸ್ವಲ್ಪ ಕಷ್ಟ ಆಗ್ಬಿಡ್ತು ಅವಳನ್ನ ಸುಧಾರಿಸೋ ಅಷ್ಟರಲ್ಲಿ. ಬಟ್ ಇವತ್ತು 3rd day ಸ್ವಲ್ಪ ಬೆಟರು, ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಆಗ ಅವಳ ಕಾಲಿಗೆ ಸ್ವಲ್ಪ ದಪ್ಪ ಆಗಿತ್ತಲ್ವ. ಸೊ ಇಂಜೆಕ್ಷನ್ ಹಾಕಿ ಅಟ್ಲೀಸ್ಟ್ ನೀವು ಒಂದು 1/2 hour ಒಳಗಡೆ ಆದ್ರೂ ಏನು ಮಾಡಬೇಕು, ಇದು ಐಸ್ ಕ್ಯೂಬ್ನ ತೊಗೊಂಡು ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡಿ. ಆ್ಯಕ್ಚುಲಿ ಮಾಡಿಸ್ಕೊಳ್ಳೋದಿಲ್ಲ ಮಕ್ಕಳು, ಯಾಕಂದರೆ ಪೇಯ್ನ್ ಇರುತ್ತೆ ಅವ್ರಿಗೆ. ಆ್ಯಂಡ್ ಐಸ್ ಕ್ಯೂಬ್ ತುಂಬ ಕೋಲ್ಡ್ ಇರೋದ್ರಿಂದ ಅವರು ಅಷ್ಟು
ಸಪೋರ್ಟ್ ಮಾಡೋದಿಲ್ಲ ನಮಗೆ. ಬಟ್ ಆದ್ರೂ ಹತ್ರ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಲೈಟಾಗಿ ಮಸಾಜ್ ಕೊಡೋದು ತುಂಬ ಒಳ್ಳೆಯದು. ಇಲ್ಲ ಅಂತ ಅಂದರೆ ಕಾಲು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ, ಊದ್ಕೊಂಡ್ಬಿಡುತ್ತೆ, ಅವ್ರಿಗೆ ಇನ್ನೂ ನೋವಾಗ್ಬಿಡುತ್ತೆ. ಸೊ ಮಕ್ಳಿಗೆ ಏನು ಗೊತ್ತಾಗುತ್ತೆ ಅಲ್ವಾ, ಚೆನ್ನಾಗಿ ಕಾಲನ್ನ ಆಡಿಸ್ತಿರ್ತಾರೆ. ಆ್ಯಂಡ್ ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಸೈಕಲ್ ತುಳಿತಾಳೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟನೇ ಆಯಿತು. ಐಸ್ ಕ್ಯೂಬ್ನ ಒಂದು 3-4 ಟೈಮ್ಸ್ ಮಸಾಜ್ ಮಾಡಿದೆ ಅಷ್ಟೇ. ಅವಳು ಸಪೋರ್ಟ್ ಮಾಡಿದ್ದು, ಅದು ತುಂಬ ಹೇಳ್ತಾ ಇದ್ಲು. ಸೊ ಅದಾದಮೇಲೆ ಒದ್ದೆ ಬಟ್ಟೆ ತಣ್ಣೀರಲ್ಲೇ ಇದ್ಬಿಟ್ಟು ಒದ್ದೆ ಬಟ್ಟೆನ ಅವಳ ಕಾಲಿಗೆ ಸ್ವಲ್ಪ ಹಾಗೆ ಲೈಟಾಗಿ ಸುತ್ತುತ್ತಾ ಇದ್ದೆ. ಒಂದಿನ ಆ ಥರ ಮಾಡಿದೆ, ನೆಕ್ಸ್ಟ್ ಡೇಯಿಂದ ಏನು ಆ ಥರ ಮಾಡಲಿಲ್ಲ. ಬಟ್ ಆದರೂ 2 ಡೇಸ್ ಅವಳಿಗೆ ಪೇಯ್ನ್ ಹಾಗೆ ಇತ್ತು. ಆದರೆ ಸ್ವಲ್ಪ ನೀವು ಐಸ್ ಕ್ಯೂಬ್ ಅಲ್ಲಿ ಸ್ವಲ್ಪ ಮಸಾಜ್ ಮಾಡೋದು, ಹಾಗೆ ತಣ್ಣೀರು ಬಟ್ಟೆ ಸುತ್ತೋದು, ಈ ಥರದ್ದು ಮಾಡಿ. ಹಾಗೆ ನಾನು ಇವಾಗ ಬ್ಲಾಗ್ನ ಏನಕ್ಕೆ ಕಂಟಿನ್ಯೂ ಮಾಡಿದೆ ಅಂತ ಅಂದರೆ, ಸೊ ಎಂಡ್ ಕೂಡ ಮಾಡಿರಲಿಲ್ಲ ಲಾಸ್ಟ್ ಬ್ಲಾಗ್ ನಾನು. ಸೊ ಅದಕ್ಕಾಗಿ ಇವಾಗ ಎಂಡ್ ಮಾಡಬೇಕು. ಆ್ಯಂಡ್ ಅದ್ರ ಜೊತೆ ನಿಮಗೆ ಅದೊಂದು ನೆನಪಾಯಿತು. ಹಾಗೆ ನಿಮ್ಮ ಜೊತೆ ನಾನೊಂದು ಪ್ರಾಡಕ್ಟ್ ತರಿಸಿದೆ, ಅಂದರೆ ಮಂತ್ ವೈಸು ಫೋಟೋಶೂಟ್ಗೆ ಅಂತ ಹೇಳಿಬಿಟ್ಟು ಹನಿಗೆ ತರಿಸಿದೆ. ಬಟ್ ಅದಾದಮೇಲೆ ಕಾರ್ಡ್ಗಳಿದು 1 to 12 ಮಂತ್ಸ್ ತನಕ, ಹಾಗೆ ಏನೋ ಬೇರೆ ಬೇರೆದಿದೆ, ಬರೀ ಅದು ಮಾತ್ರ ಅಲ್ಲ ಇದರಲ್ಲಿ. ಸೊ 1 ಮಂತ್ ಹೋಲ್ಡ್ ಈ ಥರ ಎಲ್ಲ ಇದೆ. ಬಟ್ ಏನು ಗೊತ್ತಾ, ತರಿಸಾದ್ಮೇಲೆ ಅನ್ನಿಸ್ತು ನನಗೆ, ಸೊ ಎಲ್ಲದಕ್ಕೂ ಇದು ಒಂದೇ ಇಟ್ಟರೆ ಎಲ್ಲ ಸಿಮಿಲರೇ ಆಗಿಬಿಡುತ್ತೆ ಅಂತ ಅನ್ನಿಸ್ತು. ಅದಾದಮೇಲೆ ನಾನೇನು ನೆಡ್ವರ್ಕ್ ಮಾಡಿಕೊಂಡೆ ಅಂತ ಅಂದರೆ, ಬುಕ್ ಮಾಡಬೇಕಾದ್ರೆ ಇದು ಪ್ರಾಡಕ್ಟ್ ರಿಟರ್ನ್ ಇದೆಯಾ, ಎಕ್ಸ್ಚೇಂಜ್ ಇದೆಯಾ ಚೆಕ್ಕೇ ಮಾಡಲಿಲ್ಲ ನಾನು. ಸೊ ಹಾಗೆ ಬುಕ್ ಮಾಡಿಬಿಟ್ಟೆ ಸಡನ್ನಾಗಿ. ಬಟ್ ಇದು ರಿಟರ್ನ್ ಇರಲಿಲ್ಲ ನನಗೆ. ಆದರೆ 1 ಮಂತ್ ಏನೋ ಮಾಡಿದೆ, ಓಕೆ. ಬಟ್ 2 ಮಂತ್ಸಿಗೂ ಇದೇ ಇಟ್ಟರೆ ಚೆನ್ನಾಗಿರೋದಿಲ್ಲ. ಸೊ ಡಿಫ್ರೆಂಟಾಗಿ ಮಾಡಬೇಕಂತ ಅಂದ್ಕೊಂಡೆ ನಾನು. ಯಾವಾಗಾದರೂ ಯೂಸ್ ಆಗುತ್ತೆ, ಇಲ್ಲ ಇವಳಿಗೆ ಆದ್ರೂ ಯೂಸ್ ಆಗುತ್ತೆ ಮುಂದೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡೆ. ಏನೇನು ಮಾಡೋದು, ರಿಟರ್ನ್ ಇಲ್ಲ ಅಂದಾಗ ಹಾಗೆ ಇಟ್ಕೋಬೇಕಲ್ಲ. ಸೊ ಈ ಥರದ್ದು 1, 2 ಇದು ಅಮೆಝಾನಲ್ಲಿ ತರಿಸ್ಕೊಂಡು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡು ಅಷ್ಟು ನೆನಪಿಲ್ಲ. ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮೈ ಫಸ್ಟ್ ಸಾಲಿಡ್ ಫುಡ್, ಸೊ ಈ ಥರದ್ದು ಇದೆ. ಆ್ಯಂಡ್ ಮೈ ಫಸ್ಟ್ ಹೇರ್ ಕಟ್ ಈ ಥರದ್ದು ಇದೆ. ಸೊ ಇದು ಮಂತ್ ಹೋಲ್ಡ್ ಇದು. ಸೊ ಈ ಥರದ್ದೆಲ್ಲ ಕಾರ್ಡ್ಗಳಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಯೂಸ್ ಕೂಡ ಆಗುತ್ತೆ. ಐ ಸ್ಮೈಲ್ ಟುಡೇ, ಐ ಸ್ಮೈಲ್ ಅಂತ ಇದೆ. ಸೊ ಚೆನ್ನಾಗಿದೆ. ಇದು ಫಿಲ್ ಮಾಡೋದು, ಹುಟ್ಟಿದ ಡೇಟು, ಟೈಮು, ಸೊ ಇದನ್ನು ಫಿಲ್ ಮಾಡೋದು. ಇದು ಹೆಲೋ ವರ್ಲ್ಡ್ ಅಂದರೆ ವೆಲ್ಕಮ್ ಆಗಿದ್ದ ದಿನ, ಅವಳು ಬಂದಿದ್ದ ದಿನ. ಸೊ ಈ ಕಾರ್ಡ್ ಕೂಡ ಇದೆ. ಇದು ಲುಕ್ ಐ ಕ್ಯಾನ್ ಸಿಟ್ ಅಪ್ ಅಂತ ಇದೆ. ಸೊ ಈ ಥರದ್ದು ಇದು 1 ವೀಕ್ ಓಲ್ಡು. ಇದು ಫಸ್ಟ್ ಇಯರ್ ಬರ್ಡೇಗೆ ಅಂತ ಹೇಳ್ಬಿಟ್ಟು. ಸೊ ಈ ಥರದ್ದು ಕಾರ್ಡ್ ಎಲ್ಲ ಇದೆ. ಆ್ಯಂಡ್ ಇದರಲ್ಲಿ ಡಿಫ್ರೆಂಟ್ ಕೂಡ ನಿಮ್ಮ ಕಾರ್ಡ್ಗಳು ಸಿಗುತ್ತೆ. ಅಂದರೆ ಒಂದೊಂದರಲ್ಲಿ ಒಂದೊಂದು ಥರ, ಅಂದರೆ ಆ್ಯನಿಮಲ್ಸ್ ಇರುತ್ತಲ್ವ, ಸೊ ಒಂದೊಂದರಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ಚೆನ್ನಾಗಿದೆ, ಇಷ್ಟ ಆಯಿತು ಅಂತ ಹೇಳ್ತಿರುತ್ತೆ. ಬಟ್ ನನಗೆ ತರಿಸಾದ್ಮೇಲೆ ಅನ್ನಿಸ್ತು, ಎಲ್ಲದೂ ಸಿಮಿಲರೇ ಆಗಿಬಿಡುತ್ತಲ್ಲ ಅಂತ ಅನ್ನಿಸ್ತು. ಆದರೂ ಮಂತ್ ವೈಸು ಸ್ವಲ್ಪ ಡಿಫ್ರೆಂಟಾಗಿ ನಾನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಗೊತ್ತಿಲ್ಲ, ಡಿಫ್ರೆಂಟಾಗಿ ಮಾಡ್ತೀನೋ ಇಲ್ಲ ನಾರ್ಮಲಾಗಿ ಮಾಡೋ ಥರನೇ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಫಸ್ಟ್ ಮಂತಿಗೆ ನಂಗೆ ತುಂಬಾ ಇಷ್ಟ ಆಯಿತು, ಮೆಮೊರಬಲ್ ಆಗಿರುತ್ತೆ ಅಲ್ವ ಅಂತ ಹೇಳ್ಬಿಟ್ಟು ಆ ಥರ ಮಾಡಿದೆ. ಸೊ ಯೂಸ್ ಆಗುತ್ತೆ. ನೀವೇನಾದರೂ ಇಲ್ಲ ನಾವು ಎವ್ರಿ ಮಂತ್ ಇದೇ ಕಾರ್ಡ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತೀರಾ ಅಂತ ಅಂದರೆ ಖಂಡಿತ ಇದು ನಿಮಗೆ ಯೂಸ್ ಆಗುತ್ತೆ. ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೀವು ನೋಡಿದ್ದೀರಾ, ನಾನು ಫಸ್ಟ್ ಮಂತ್ ಫೋಟೋಶೂಟಲ್ಲಿ ಇಟ್ಟಿದ್ದೆ. ಸೊ ಚೆನ್ನಾಗಿ ಕಾಣಿಸುತ್ತೆ. ಬೇಕು ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಇನ್ನೇನು ಹನಿ ಎದೊಳ್ತಾ ಇದ್ದಾಳೆ. ಸೊ ಇವಾಗ ಹನಿ ಎದೊಳ್ತಿದ್ದಾಳೆ, ಹಾಗಾಗಿ ವಿಡಿಯೋನ ಬೇಗ ಎಂಡ್ ಮಾಡಬೇಕು. ಎಷ್ಟು ಅಂದರೆ ಅವಳು ಮಲ್ಕೊಂಡಾಗ ವಿಡಿಯೋ ಎಡಿಟಿಂಗ್ ಮಾಡೋದು, ವಿಡಿಯೋಗೆ ವಾಯ್ಸ್ ಕೊಡೋದು, ಇಲ್ಲಾಂದರೆ ತಿಂಡಿ ತಿನ್ಕೊಳ್ಳೋದು, ಸೊ ಇದೇ ಆಗಿಬಿಟ್ಟಿದೆ. ಅವಳು ಮಲ್ಕೊಳ್ಳೋದೇ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಆಲ್ರೆಡಿ ಎದ್ಬಿಟ್ಲು, 5 ನಿಮಿಷನೂ ಆಗಲಿಲ್ಲ ಮಲ್ಕೊಂಡು ಎದ್ಬಿಟ್ಲು. ಸೊ ಎಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.